ರಾಜಕಾರಣ ಅಂದಮೇಲೆ ಅದು ಶಕ್ತಿ ಪ್ರದರ್ಶನವೂ ಬೇಕು, ಯುಕ್ತಿ ಪ್ರದರ್ಶನವೂ ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು 9ವರೆಗೆ ಒಂದು ವಿಶೇಷವಾದಂಥ ವರದಿನೇ ತೋರಿಸ್ತೀವಿ. ನಿಮ್ಮ ಪ್ರಶ್ನೆ ಬೇರೆ. ಆದರೆ ಆಡುವಂಥ ಮಾತುಗಳಲ್ಲಿ ಒಂಚೂರು ವ್ಯತ್ಯಾಸ ಆದರೂ ಕೂಡ ಅದು ಎಲ್ಲೆಲ್ಲಿಗೆ ಹೋಗಿ ಮುಟ್ಬಿಡುತ್ತೆ ಅನ್ನೋಕ್ಕೆ ಈ ಶಕ್ತಿ ಪ್ರದರ್ಶನನೇ ಸಾಕ್ಷಿ. ಯಾಕಂದರೆ ಒಂದು ಕಡೆಗೆ ರಾಹುಲ್ ಗಾಂಧಿ ಮಾತಾಡಿದ್ದು ಶಕ್ತಿ, ಇನ್ನೊಂದು ಕಡೆಗೆ ಏನು ಅಂತಂದರೆ ಪ್ರಧಾನಮಂತ್ರಿ ಮೋದಿ ಮಾತಾಡಿದಂಥ ಶಕ್ತಿ. ಆ ಶಕ್ತಿ ಮತ್ತು ಅದರ ಹಿಂದಿರುವಂಥ ಯುಕ್ತಿ ಏನು, ಬನ್ನಿ ನೋಡೋಣ. ಮಾತಿಗೆ ಮಾತು, ಏಟಿಗೆ ಏಟು. ಲೋಕಸಭೆ ರಣರಂಗದಲ್ಲಿ ಈ ಬಾರಿ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ನಡುವೆ ನೇರ ಮಾತಿನ ಫೈಟ್ ಶುರುವಾಗಿದೆ. ನಿನ್ನೆ ಮುಂಬೈನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸಮಾರೋಪದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ರು. ಸಾಲು ಆರೋಪಗಳನ್ನು ಮಾಡಿದ್ರು. ಇವಿಎಂ ಇಲ್ಲದೆ ಮೋದಿ ಚುನಾವಣೆ ಗೆಲ್ಲೋಕೆ ಸಾಧ್ಯವಿಲ್ಲ ಎಂದಿದ್ರು. ಅಷ್ಟೇ ಅಲ್ಲ, ಹಿಂದೂ ಧರ್ಮದಲ್ಲಿ ಶಕ್ತಿ ಅನ್ನೋ ಪದ ಇದೆ, ಆದರೆ ನಾವು ಇವತ್ತು ಶಕ್ತಿ ವಿರುದ್ಧ ಹೋರಾಡುತ್ತಿದ್ದೇವೆ ಎಂದು ತಮ್ಮದೇ ರೀತಿಯಲ್ಲಿ ಮೋದಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು. हिंदू धर्म में शक्ति शब्द होता है, हम शक्ति से लड़ रहे हैं, एक शक्ति से लड़ रहे हैं. अब सवाल उठता है वो शक्ति क्या है. जैसे किसी ने यहां कहा राजा की आत्मा ईवीएम में है. सही है, सही है, राजा की आत्मा ईवीएम में है, हिंदुस्तान की हर संस्था में है. ರಾಹುಲ್ ಗಾಂಧಿ ಶಕ್ತಿ ಹೇಳಿಕೆಯನ್ನ ಮೋದಿ ಖಂಡಿಸಿದ್ದಾರೆ. ಬೆಳಗ್ಗೆ ತೆಲಂಗಾಣದಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ್ದ ಮೋದಿ, ಶಿವಮೊಗ್ಗದ ಸಮಾವೇಶದಲ್ಲೂ ಮೋದಿ ರಾಹುಲ್ ಹೇಳಿಕೆ ಉಲ್ಲೇಖಿಸಿ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಿಂದೂಗಳ ಶಕ್ತಿಯನ್ನ ನಿರ್ನಾಮ ಮಾಡುವುದಕ್ಕಾಗಿ ಇಂಡಿಯಾ ಮೈತ್ರಿಕೂಟ ರಚನೆಯಾಗಿದೆ. ಅವರದ್ದು ಶಕ್ತಿಯನ್ನ ನಾಶ ಮಾಡುವ ಸಂಕಲ್ಪ ಆಗಿದ್ರೆ ನಮ್ಮದು ಶಕ್ತಿಯನ್ನ ಪೂಜಿಸೋ ಸಂಕಲ್ಪ ಎಂದಿದ್ದಾರೆ. हिंदू धर्म में समाहित शक्ति को समाप्त करना चाहते हैं. हिंदू समाज जिसे शक्ति मानता है, उस शक्ति के विनाश का उन्होंने ऐलान कर दिया है. अगर शक्ति के विनाश का उनका ऐलान है तो शक्ति की उपासना का हमारा भी ऐलान है. ಮೋದಿ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ರಾಹುಲ್ ಗಾಂಧಿ, ನನ್ನ ಮಾತುಗಳನ್ನ ಪ್ರಧಾನಿ ತಿರುಚಿದ್ದಾರೆ. ನಾನು ಹೇಳಿದ ಪದಗಳ ಅರ್ಥಗಳನ್ನ ಬದಲಾಯಿಸಲು ಪ್ರಯತ್ನಿಸುತ್ತಾರೆ. ಆದ್ರೆ ನಾನು ಹೇಳಿದ ಶಕ್ತಿ, ನಾವು ಹೋರಾಡುತ್ತಿರುವ ಶಕ್ತಿ ಅಂದ್ರೆ ಶಕ್ತಿಯ ಮುಖವಾಡ ಮೋದಿಜಿ ಎಂದಿದ್ದಾರೆ. ಹೀಗೆ ಶಕ್ತಿಯನ್ನೋ ಹೇಳಿಕೆಯಿಂದ ರಾಹುಲ್ ಮತ್ತು ಮೋದಿ ನಡುವೆ ಕದನ ಈಗಷ್ಟೇ ಶುರುವಾಗಿದೆ. ಇದು ಪಕ್ಕಾ ಮುಂದೆ ತೀವ್ರ ಸ್ವರೂಪಕ್ಕೆ ತಿರುಗುವುದು ಗ್ಯಾರಂಟಿ ಇದೆ. ಬ್ಯೂರೋ ರಿಪೋರ್ಟ್, TV9.